ನಮಸ್ಕಾರ. ನಾನಿವತ್ತು ಭಟ್ಕಳದಲ್ಲಿರುವಂತಹ ಶ್ರೀ ಮಹಾಸತಿ ಸೋಡಿಗೆದ್ದೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ವಿಶೇಷತೆಗಳೇನು, ಹಾಗೆ ಈ ದೇವಸ್ಥಾನದಲ್ಲಿ ಯಾವ ಹರಕೆಯಿಂದ ನಮ್ಮ ಯಾವ ಇಚ್ಛೆಗಳು ಪೂರ್ಣಗೊಳ್ಳುತ್ತೆ. ಇಲ್ಲಿ ಒಂದು ಹರಕೆ ಇದೆ, ಅದೇನಂತಂದ್ರೆ ನಮ್ದೇನೇ ಒಂದು ಬೇಡಿಕೆ ಇದ್ರು ಅದನ್ನ ಗೊಂಬೆಗಳ ಮೂಲಕ ಹರಕೆಗಳನ್ನ ತೀರಿಸುವಂಥದ್ದು. ಗೊಂಬೆಗಳಲ್ಲಿ 3 ಥರ ಗೊಂಬೆಗಳಿದೆ. ಅದು ಯಾವ್ಯಾವುದು, ಹಾಗೆ ಯಾವ ಟೈಮಲ್ಲಿ ಜಾತ್ರೆ ನಡೆಯುತ್ತೆ, ಹಾಗೆ ಇಲ್ಲಿ ನವರಾತ್ರಿಯ ವಿಶೇಷತೆಗಳೇನು, ಇದೆಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ದೇವಸ್ಥಾನದಲ್ಲಿ ವಿಶೇಷ ಹರಕೆ ಅಂತಂದರೆ ಗೊಂಬೆಗಳನ್ನು ಇಡೋದು ಅಂತ ಹೇಳಿದ್ದೆ ನಾನು. ಹಾಗೆ ದೇವಸ್ಥಾನದ ಹೊರಗಡೆ ಅನೇಕ ಅಂಗಡಿಗಳನ್ನು ಕಾಣಬಹುದು. ಮುಂಚೆ ಏನಾಗ್ತಿತ್ತು ಅಂತಂದರೆ ಈ ಗೊಂಬೆಗಳು ಈ ಅಂಗಡಿಗಳಲ್ಲಿ ಸಿಗ್ತಾ ಇತ್ತು. ಆದರೆ ಇವಾಗ ಕಾಲಕ್ರಮೇಣ ಇದು ದೇವಸ್ಥಾನದ ಆಫೀಸ್ ಒಳಗಡೆ ನಾವು ಪಡೆದುಕೊಳ್ಬೇಕು. ನಾನಿಲ್ಲಿ ಅದ್ರ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಪಡೆದುಕೊಂಡು ಒಳಗಡೆ ಹೊರಟೆ. ಇಲ್ಲಿ ಹಾಗಾದರೆ ಒಳಗಡೆ ಹೋದ್ಮೇಲೆ ಯಾವ ಚೀಟಿ ಮಾಡಬೇಕು, ಯಾವ ಥರ ಸೇವಾ ವಿವರಗಳಿವೆ, ಇದೆಲ್ಲವನ್ನು ನೋಡೋಣ ಬನ್ನಿ. ಹೊರಗಡೆಯಿಂದ ಪೂಜಾ ಸಾಮಗ್ರಿಗಳನ್ನು ತಂದು ಈ ಥರ ಒಂದು ಹರಿವಾಣದಲ್ಲಿ ಜೋಡಿಸಿ ಅಲ್ಲಿ ಸೇವಾ ಕೌಂಟ್ರಲ್ಲಿ ನಮಗೆ ಯಾವ ಸೇವೆ ಬೇಕು ಅಂತಂದರೆ, ಇವಾಗ ನಾವು ಗೊಂಬೆನ ಕೊಡೋದಿದ್ರೆ ಹರಕೆ ಹೊತ್ಕೊಂಡು ಅದು ನೆರವೇರಿದ ಮೇಲೆ ಸಹ ಕೊಡ್ಬೋದು, ಅಥವಾ ಹರಕೆನ ಹೊತ್ಕೊಂಡು ಕೂಡ ನಾವು ಹೋಗ್ಬೋದು. ಇಲ್ಲಿ ಆ ಗೊಂಬೆನ ನಾವು ಅಲ್ಲಿ ಸೇವಾ ಕೌಂಟರಿಂದ ಪಡೆದುಕೊಳ್ಬೋದು. ಇಲ್ಲಿ ಆ ಗೊಂಬೆ ಚೀಟಿಗೆ ಸಾಧಾರಣ 30ರಿಂದ 20 ರೂಪಾಯಿ ಇರುತ್ತೆ. ಅದ್ರ ಜೊತೆಗೆ ನಾವೇನಾದರೂ ಮಂಗಳಾರತಿ ಹಾಗೆಲ್ಲ ಕೊಡೋದಿದ್ರೆ ಅದನ್ನು ಕೂಡ ನಾವಿಲ್ಲಿ ಸೇವಾ ಕೌಂಟರಲ್ಲಿ ಪಡೆದುಕೊಂಡು ಕೊಡ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ತಗೊಂಡಿರುವಂಥದ್ದು ಇದೊಂದು ಚಿಕ್ಕದಾದ ಗೊಂಬೆ. ಈ ಗೊಂಬೆ ಹರಕೆಯಲ್ಲಿ 3 ಥರ ಗೊಂಬೆನ ನಾವಿಲ್ಲಿ ಸಮರ್ಪಣೆ ಮಾಡ್ಬೋದು. ಆ ವಿವರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಅಲ್ಲಿ ಅರ್ಚಕರು ಇರ್ತಾರೆ. ಅವ್ರ ಹತ್ರ ನಾವು ತಂದಿರುವಂತಹ ಗೊಂಬೆ ಹಾಗೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ನಮ್ದು ಏನು ಕೋರಿಕೆ ಇರುತ್ತೆ, ಯಾವ ವಿಷಯಕ್ಕೆ ನಾವು ಹರಕೆನ ಹೊತ್ಕೋತಿದ್ದೀವಿ ಅಂತ ವಿವರಣೆ ಕೊಟ್ಟರೆ ಅವರು ಅದಕ್ಕೆ ತಕ್ಕಂತೆ ಪೂಜೆನ ಮಾಡ್ತಾರೆ. ಇಲ್ಲಿ ತಾಯಿಯ ವೈಭವವನ್ನು ನೋಡಲಿಕ್ಕೆ 2 ಕಣ್ಣೇ ಸಾಕಾಗಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸುಂದರವಾಗಿರುವಂತಹ ತಾಯಿಯ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಗೊಂಬೆಗಳನ್ನು ಮಾತ್ರ ಹರಕೆಯನ್ನಾಗಿ ಕೊಡಲ್ಲ, ತ್ರಿಶೂಲವನ್ನು ಆಗಲಿ, ಗಂಟೆಗಳನ್ನಾಗಲಿ, ಇನ್ನು ಸೀರೆಗಳನ್ನಾಗಲಿ, ಹೀಗೆ ತಾಯಿಗೆ ಅವರವರ ಅನುಕೂಲದ ಪ್ರಕಾರ ಅಥವಾ ಅವರವರ ಹರಕೆಯ ಪ್ರಕಾರ, ಇಚ್ಛೆಯ ಪ್ರಕಾರ ತಾಯಿಗೆ ಸೇವೆಯನ್ನು ಕೊಡಲಾಗುತ್ತೆ. ಇಲ್ಲಿ ನಮಗೆ ಅರ್ಚಕರು ತಿಳಿಸಿರೋ ಪ್ರಕಾರ ಕನಿಷ್ಠ 10ರಿಂದ 15 ಸೀರೆ ತಾಯಿಗೆ ದಿನಾಲೂ ಒಂದು ಹರಕೆ ರೂಪದಲ್ಲಿ ಬರುತ್ತಂತಂದರೆ ಅದು ಎಷ್ಟು ಭಕ್ತಾದಿಗಳು ಇಲ್ಲಿ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಂಡು ಹೋಗಿರ್ಬೋದಂತ ನೀವೇ ಅಂದಾಜು ಮಾಡಿ. ದೇವಸ್ಥಾನದ ಪೂಜಾ ವಿವರ ಹಾಗೆ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಬಗ್ಗೆ ದೇವಿದಾಸ್ ಮೊಗವೀರ್ ಅಂತ ಹೇಳಿ ಅವರು ನಮಗೆ ಸಂಕ್ಷಿಪ್ತವಾಗಿ ವಿವರಣೆನ ಕೊಟ್ಟಿದ್ದಾರೆ, ಕೇಳೋಣ. ಈ ದೇವಸ್ಥಾನ ಶ್ರೀ ಮಹಾಸತಿ ದೇವಸ್ಥಾನ, ಸೋಡಿಗೆದ್ದೆ, ತಾಲೂಕು ಭಟ್ಕಳ. ಈ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಮಹಾಸತಿ ದೇವಿಯ ಒಂದು ಆರಾಧಕರು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಹೆಚ್ಚಿನ ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಶ್ರೀದೇವಿಗೆ ಇಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳ ಸಂತಾನಕ್ಕೂ ಅಥವಾ ವಿವಾಹ ಸಂಬಂಧಕ್ಕಾಗಿಯೂ ಅಥವಾ ಕಳವಾದ ವಸ್ತುಗಳನ್ನು ಪುನಃ ಪಡೀಲಿಕ್ಕೂ ಅಥವಾ ಜೀವನದಲ್ಲಿ ಬಂದಂಥ ಕಷ್ಟ ಕಾರ್ಪಣ್ಯಗಳನ್ನು ತೊಡೆದು ಹಾಕೊಳ್ಳಿಕ್ಕೆ ಇಲ್ಲಿ ಹರಕೆಯನ್ನು ಹೊತ್ಕೊತಾರೆ. ಇಲ್ಲಿ ವಿಶೇಷವಾಗಿ ಗೊಂಬೆಯನ್ನು ಹರಕೆ ಹಾಕುವಂಥ ಒಂದು ಸಂಪ್ರದಾಯ ಇದೆ. ಯಾರೆಲ್ಲ ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೋ ಅವರಿಗೆ ತಮ್ಮ ಕೆಲಸವನ್ನು ಅವರಿಗೆ ಏನು ಹರಕೆಯನ್ನು ತೀರಿಸುವಂಥ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಪ್ರಾರ್ಥನೆ ಈಡೇರಿದರೆ ಮಾತ್ರ ಇಲ್ಲಿ ಬಂದು ಹರಕೆಯನ್ನು ಕೊಡ್ತಾರೆ ಅವರು. ಈ ರೀತಿಯಾದಂಥ ಒಂದು ಪೂಜಾ ವ್ಯವಸ್ಥೆ ಇಲ್ಲಿದೆ ಆದಂಥ ಪೂಜಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ
ಆಗಮ ಶಾಸ್ತ್ರದ ಪ್ರಕಾರ ಪೂಜೆಯಲ್ಲಿ ಇಲ್ಲಿ ಜಾನಪದ ಶೈಲಿಯಲ್ಲಿ ಇಲ್ಲಿ ಪೂಜೆಗಳು ನಡೀತಾ ಇದೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಜನವರಿ 23ರಿಂದ ಜನವರಿ 30ರವರೆಗೆ 9 ದಿನಗಳ ಕಾಲ ಇಲ್ಲಿ ಜಾತ್ರೆಗಳು ನಡೀತದೆ. ಈ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಇಡೀ ಕರ್ನಾಟಕದಾದ್ಯಂತ ಬರ್ತದೆ. ಉತ್ತರ ಕನ್ನಡದಲ್ಲಿ ಷಷ್ಠಿ ಜಾತ್ರೆ ಬಿಟ್ಟರೆ ಇದು ಸೋಡಿಗೆದ್ದೆ ಜಾತ್ರೆ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂಥ ಜಾತ್ರೆ. ನವರಾತ್ರಿಯಲ್ಲೂ ಸಹಿತ 9 ದಿನಗಳ ಕಾಲ ಉತ್ಸವಗಳು ನಡೀತದೆ ಮತ್ತು ಕಾರ್ತಿಕೋತ್ಸವ ನಡೀತದೆ ಮತ್ತು ಧಾರ್ಮಿಕ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಗಳು ನಡೀತದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ವೈಶಿಷ್ಟ್ಯವನ್ನು ಇದೆ. ಈ ದೇವಸ್ಥಾನ ದಿನದಿಂದ ದಿನಕ್ಕೆ ಹೆಚ್ಚಿನ ಭಕ್ತರನ್ನು ಆಕರ್ಷಿಸಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೀತಾ ಇದೆ. ಇಲ್ಲಿ ಹರಕೆ ರೂಪದಲ್ಲಿ ಗೊಂಬೆಯನ್ನು ಅರ್ಪಿಸ್ತಕ್ಕಂಥವ್ರು 3 ಪ್ರಕಾರವಾದ ಗೊಂಬೆಗಳನ್ನು ಹಾಕಲಿಕ್ಕೆ ಅವಕಾಶಗಳಿದೆ. ಒಂದನೇದು ಸಣ್ಣ ಶಿಶುಗಳಿಗೆ ಆಗಿ ಅದನ್ನು ಪ್ರಾರ್ಥನೆ ಮಾಡ್ಕೊಂತವ್ರು ಮೊಳ ಉದ್ದದ ಒಂದು ಗೊಂಬೆಯನ್ನು ಹಾಕ್ತಾರೆ. ಇನ್ನು ಸುಮಾರು 14 ವರ್ಷದ ಕೆಳಪಟ್ಟಂಥ ಮಕ್ಕಳಿಗೆ ಗಜಗೊಂಬೆ ಅಂತೇಳಿ ಇಲ್ಲಿ ಹರಕೆಯನ್ನು ಒಪ್ಪಿಸುವಂಥ ಪದ್ಧತಿ ಇದೆ. ಇನ್ನು ದೊಡ್ಡವರು ನೆಲೆಗೊಂಬೆ ಅಂತೇಳಿ ಅದು ಸುಮಾರು 5.5 ಫೀಟದ ಗೊಂಬೆ ಇರ್ತದೆ. ಈ ಗೊಂಬೆಗಳನ್ನು ಅವರು ತಮ್ಮ ಕಷ್ಟದ ಒಂದು ಪರಿಹಾರಕ್ಕಾಗಿ ಸನ್ನಿಧಾನದಲ್ಲಿ ಹರಕೆಯನ್ನು ಹೊತ್ಕೊತಾರೆ. ಹೌದು, ಕೇಳಿದ್ರಲ್ವ ಎಷ್ಟು ಸಂಕ್ಷಿಪ್ತವಾಗಿ ಅವರು ದೇವಸ್ಥಾನದ ಬಗ್ಗೆ ವಿವರಣೆ ಕೊಟ್ಟರು. ಹಾಗೆ ಇಲ್ಲಿ ಸೇವಾ ಕೌಂಟರಲ್ಲಿ ನಿಮಗೇನಾದರೂ ತಾಯಿಯ ಫೋಟೋ ಬೇಕಾದರೆ ಹಾಗೆ ಲಡ್ಡು ಪ್ರಸಾದ ಬೇಕಾದರೆ ನೀವಿಲ್ಲಿ ಚೀಟಿನ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ಪಡೆದುಕೊಳ್ಬಹುದು. ಇಲ್ಲಿ ಅದೆಷ್ಟೋ ಜನ ಅನೇಕ ಜನರು ಹರಕೆಯನ್ನು ಹೊತ್ತು ಗೊಂಬೆನ ಹಾಕಿ ಹೋಗ್ತಾರೆ. ಅದರಲ್ಲಿ 3 ಥರ ಅವ್ರು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದಂತೆ ಆ ಹರಕೆ ಕೊಟ್ಟಂತ ಗೊಂಬೆಗಳನ್ನ ಇಡುವಂತಹ ಒಂದು ಸ್ಥಳ ಇದು. ಅಲ್ಲಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಅಲ್ಲಿ ಎಲ್ಲಾ ಗೊಂಬೆಗಳನ್ನ ಅವರು ಸ್ಟೋರ್ ಮಾಡಿ ಇಡ್ತಾರೆ. ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ ವಿಸರ್ಜನೆ ಮಾಡ್ತಿದ್ರಂತೆ ಅವ್ರು ಹೇಳ್ದಾಗೆ. ಬಟ್ ಇವಾಗ ಅದನ್ನ ಬೇರೆ ತರ ಮತ್ತೆ ರೀಸೈಕಲ್ ತರ ಮಾಡ್ತಿದ್ದಾರೆ. ಅದ್ ಹೇಗೆ ಅಂತ ನೋಡೋಣ ಬನ್ನಿ. ದೇವಸ್ಥಾನದಿಂದ ಬಲಭಾಗಕ್ಕೆ ಹೀಗೆ ಮೇಲೆ ಹೋದ್ರೆ ಅದೊಂದು ಪ್ಲೇಸ್ ಸಿಗುತ್ತೆ. ಈ ಸ್ಥಳದಲ್ಲಿ ಹರಕೆ ಕೊಟ್ಟಂತದ್ದು ಎಷ್ಟೋ ಸಾವಿರಾರು ಗೊಂಬೆಗಳನ್ನ ಇಡುವಂತಹ ಜಾಗ ನೀವಿಲ್ಲಿ ನೋಡ್ಬೋದು. ಹರಕೆ ಗೊಂಬೆ ಇದು ಹೆಸರಾಜ್ಞಾನ ಮಾಡಿ ಹರಕೆ ಒಪ್ಪಿಸಿ ಹೆಸರಾಜ್ಞಾನ ಮಾಡಿದಂತ ಗೊಂಬೆಗಳನ್ನು ನಾವಿಲ್ಲ ತಂದು ಸ್ಟಾಕ್ ಮಾಡುವಂತದ್ದು. ಇದು ದೇವರ ಪಾಲಕಿ ಕಾರ್ತಿಕ್ ಮಾಸದಲ್ಲಿ ಮೆರವಣಿಗೆ ಹೋಗುವಂತ ದೇವರ ಪಾಲಕಿ. ಇಲ್ಲಿ 3 ತರದ ಗೊಂಬೆ ಅಂತ ಹೇಳಿದ್ರು. ಇದು ನೆಲೆಗೊಂಬೆ ಸರ್. ಇದು ನೆಲೆಗೊಂಬೆ. 3 ತರದ ಗೊಂಬೆಯಲ್ಲಿ ಗಜದ ಗೊಂಬೆ ಅಂತ ಹೇಳಿದ್ರೆ ಇದು 3 ಫೂಟ 13-14 ವರ್ಷದ ಪ್ರಾಯದವ್ರದ ನೆಲೆಗೊಂಬೆ ಅಂದ್ರೆ ಇದು 13-14 ವರ್ಷದ ಪ್ರಾಯದವರಿಗೆ ಹಾಕುವಂತದ್ದು ಇದು ಗೊಂಬೆ. ಇದು ನೆಲೆಗೊಂಬೆ ಅಂದ್ರೆ ನಮ್ಮ ಎತ್ತರಕ್ಕೆ 5.5 ಫೂಟ. ಅದೇ ಇವಾಗ ನನ್ನ ಹರಕೆ ಹೊತ್ಕೊಂಡಾಗ ನನಗ್ ಮಾಡಿಸ್ಬೇಕು ಅಂತಿದ್ರೆ ಅದನ್ನ ಇಲ್ಲಿ ಮುಂಚೆ ಬಂದು ಹೇಳಿ ಹೋಗ್ಬೇಕು. ಮುಂಚೆ ಬಂದು ತಿಳಿಸಿ ಹೋಗ್ಬೇಕು. ಅದೆಷ್ಟು ದಿನದಲ್ಲಿ ಅವ್ರು ಆಗ್ತದೆ ಅಂತ ಹೇಳಿ ಇವತ್ತು ತಿಳಿಸಿದ್ರೆ ನಾಳೆ ಸಿಗ್ತದೆ. ಓಹೋ, ಇದಾಗುವಂತ ಘಟಕ ಇಲ್ಲೇ. ಹೌದೌದು, ಅದು ಅವರು ಗುಡಿಗಾರರು ಮನೆಯಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಸ್ಟಾಕ್ ಮಾಡಿ ಇಡುವಂತದ್ದು. ಇದು 2 ತರದ್ದು. ಮತ್ತೆ ಇದು ಸಣ್ಣದು, ಸಣ್ಣ ಪುಟ್ಟ ಹರಕೆಗಳನ್ನು ತಮಗೆ ಅಂದ್ರೆ ಮನದೇವರಂದ್ರ ವರ್ಗದ ಪೂಜೆದವ್ರು ಇರ್ತಾರ, ಆ ತರದವರು ಈ ಹರಕೆ ಒಪ್ಸುವಂತದ್ದು ಹೋಗದ್ ಬುಟ್ಟಿ ಒಟ್ಟಿಗೆ ಇದನ್ನ ಹರಕೆ ಒಪ್ಸುವಂತದ್ದು. 3 ತರ ಇದೆ ಒಟ್ಟು. 3 ತರ ಇದೆ. ಮತ್ತೆ ಯಾವ ತರ ಅಲ್ಲ ಅಂದ್ರೆ ಹರಕೆ ಇನ್ನೊಂದು ಹೈಗುಳಿ ಅಂತ ಇದೆ. ಹೈಗುಳಿ ಮತ್ತು ನಮ್ಮ ಅಲ್ಲಿ ನೋಡ್ರಿ ಅಲ್ಲಿ ದೇವಸ್ಥಾನ ಒಳಗಡೆ ಬೊಬ್ಬರಿ ಅಂತ ಹೇಳ್ರಿ, ನಾವ್ ಇಲ್ಲಿ ಜಟಗ ಹೇಳ್ತಾರೆ, ನಿಮ್ಮಲ್ಲಿ ಬೊಬ್ಬರಿ ಅಂತ. ಕಡೆಗೆ ಇದು ಯಕ್ಷೆ, ನಾಗರ, ಚೌಡಿ. ಅಂದ್ರೆ ಇದೀಗ ಎಲ್ಲಾ ಮುಖಾನು ಒಂದೇ ತರ ಒಂದೇ ಸೇಮ್ ಮಾಡ್ಕೊಡ್ತಾರೆ. ಹಾಗೆ ಕೆಲವರು ಇನ್ನೊಂದು ಹರಕೆ ಇರ್ತದೆ ಅಂದ್ರೆ ಶಿಶು ಆಗದಿದ್ದವರಿಗೆ, ಮಕ್ಕಳಾಗದಿದ್ದವರಿಗೆ ನಾನು ತೊಟ್ಟಲ ಶಿಸ ಕೊಡ್ತೀನಿ ಅಂತ ಇದು ಮರದನ್ನು ಕೊಡ್ತಾರೆ. ಅದು ಅಲ್ಲದೆ ಇನ್ನು ಬೆಳ್ಳಿದು ಆ ತರನು ಕೊಡ್ಬೋದು ತಾಯಿಗೆ. ಇದೆಲ್ಲ ನಮ್ದು ಈಗ ಮಕ್ಕಳನ್ನ ಹಾಕಿ ಕೊಟ್ಟಿರಂತದಲ್ಲ ಅದು ತೊಟ್ಲಲ್ಲಿ. ಇದರಲ್ಲಿ ಇದು ಈ ಗೊಂಬೆಯನ್ನು ಈ ತರ ಇಟ್ಟು ಹೂಗೆಲ್ಲ ಇಟ್ಟು ಇದನ್ನು ದೇವರಿಗೆ ಮಗು ತರ ಕೊಡುವಂತದ್ದು. ಹೀಗೆ ಅವ್ರು ಯಾರು ಈಗ ತಾಯಿಗೆ ಮಕ್ಕಳಾಗಿದೆಯೋ ಅವ್ರ ಕೈಯಿಂದಾನೆ ಪೂಜೆ ಮುಟ್ಟಿ ಒಟ್ಟಿಗೆ ಬಂದು ಅದನ್ನು ಅವರು ಒಪ್ಸುವಂತದ್ದು ತಾಯಿಗೆ.
ಎಲ್ಲಾ ಸಮಯದಲ್ಲೂ ಆ ಹರಕೆನ ಹೊತ್ಕೋಬಹುದು, ಯಾವಾಗ್ಲೂ ನೀವು ಕೊಡಬಹುದು, ಯಾವಾಗ್ಲೂ ಹರಕೆ ಮಾಡ್ಕೋಬಹುದು. ಮಾಡ್ಕೋಬಹುದು. ಈ ಒಳಗಡೆ ಕೂಡ ಅದೇ ಅಲ್ಲ? ಹೌದು, ಒಳಗೆ ಇದೆ. ಇಲ್ಲಿ ಮೇಲೆ ಪರ್ವರ ಅಂತ ಹೇಳಿದ್ರೆ ನಾವೀಗ ಬೊಬ್ರಿ ಇದು ಬೂತ್ಗೆಲ್ಲ ಕಾಯಿ ಹೊಡಿತಾರಲ್ಲ, ಆ ತರ ಪ್ರಕಾರವಾಗಿ ಇಲ್ಲಿ ಇಲ್ಲಿ ಕಾಯಿ ಹೊಡಿದು ವಿಶೇಷತೆ ಏನಾದ್ರೆ ಅಂದ್ರೆ ಅಲ್ಲಿ ಮೇಲೆ ಅಂತ ಹೇಳಿದ್ರೆ ಈ ಕೆಳಗೆ ಎಷ್ಟು ಸೇವೆ ಕೊಡ್ತಾರನು, ಕೋಳಿ ಕುರಿ ಇಂತ ಹರಕೆ ಕೊಡುವಾಗ ಇಲ್ಲೊಂದು ಸೇವೆ ಕೊಟ್ಟು ಮತ್ತಲ್ಲೇ ಇದ್ ಮಾಡುವಂತದ್ದು. ಈಗ ದುಷ್ಟ ಶಕ್ತಿಗಳನ್ನ ಏನಾದ್ರು ಕಾಡಿಸುವಂತದ್ದು ಇರ್ತದಲ್ಲ, ಅದನ್ನು ಇಲ್ಲಿ ಈ ದೇವಿ ಮುಂದೆ ಹರಕೆ ಕೊಡುವಂತದ್ದು. ಇದು ದೇವಿ ಸೂಲ. ಅದ್ರನ್ನು ಸಹ ಇಲ್ಲಿ ಹರಕೆ ರೂಪದಲ್ಲೇ ಕೊಡುವಂತದ್ದು. ಅದೇನ್ ವಿಶೇಷ ಹರಕೆ? ವಿಶೇಷ ಅಂದ್ರೆ ಏನಾದ್ರು ಈಗ ನಮ್ಮಿಂದ ಈಗ ಅಥವಾ ಯಾವ್ದಾದ್ರು ಒಂದು ಜನ ಅಥವಾ ನಿಮಗೆ ಕೊಡ್ತಕ್ಕಂತ ಹಣ ಅಥವಾ ಮನೆ ಅದ್ರಲ್ಲಿ ಭೂಮಿ ವಿಚಾರದಲ್ಲಿ ಯಾರು ಮೋಸ ಮಾಡ್ತಕ್ಕಂಥದ್ದು, ಅವಾಗ ನಾವು ಈ ಹರಕೆನ ಹೊತ್ತು ತ್ರಿಶೂಲ ಕೊಡುವಂತದ್ದು. ಅದು ಸಹ ಇಲ್ಲ ದೇವಸ್ಥಾನದಲ್ಲೇ ಮಾಡ್ಕೊಡ್ತಾರೆ? ಇಲ್ಲ, ಅದು ನಾವು ಹೇಳಿ ಮಾಡಿಸ್ಬೇಕಾಗ್ತದೆ. ಹೇಳಿ ಮಾಡಿಸ್ಬೇಕಾಗುತ್ತೆ, ತರ್ಸ್ಕೊಂಡ್ಬೇಕು. ಅಂದ್ರೆ ಹಿತ್ತಳಿ ಸೂಲ ಹಾಕೋರು ಇದ್ದಾರೆ, ಕಬ್ಬಿಣ ಸೂಲ ಹಾಕುವ, ಬೆಳ್ಳಿ ಸೂಲ ಹಾಕೋರು ಇದ್ದಾರೆ. ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸೇವೆ ಅಂತ ಕೊಡುವಂತದ್ದು. ನೆಲೆ ಸೂಲ ಅಂದ್ರೆ ಸಹ ಇದು ಕಷ್ಟದ ಬಗ್ಗದಲ್ಲಿ ಹೇಳ್ಕೊಂಡಂತ ನೆಲೆ ಸೂಲ, ತ್ರಿಶೂಲ. ಇದು 5.5 ಫುಟ ನಮ್ಮ ಎತ್ತರ ತಕ್ಕನಾಗಿ, ನಮ್ಮ ಎತ್ತರಕ್ಕೆ ತಕ್ಕಂತೆ ಮಾಡಿಸುವಂತದ್ದು. ಅದ್ರನ್ನ ಏನಾದ್ರು ಕಷ್ಟಕ್ಕೆ ಕೋಳಿ ಕೊಟ್ಟು ಸೂಲ ಕೊಡ್ತೀನಿ ಅಂತ ಹೇಳಿ ಹರಕೆ ಹೊರವರು ಈ ತರ ಹಿತ್ತಳಿ ಸೂಲನ್ನು ಕೊಡೋರಿದ್ದಾರೆ, ಕಬ್ಬಿಣದಿಂದ ಕೊಡೋರಿದ್ದಾರೆ. ಏನಾದ್ರು ನಮ್ ಕೆಲಸ ಸಕ್ಸಸ್ ಸಾಧ್ಯ ಹೋದಾದ್ರೆ ಅನ್ನದಾನಕ್ಕೆ ಹಣ ಕಟ್ತೀನಿ ಅಂತ ಹೇಳೋರು. ಅವ್ರ ಭಕ್ತಿ ಅಷ್ಟೆಷ್ಟು ಅಂತಿಲ್ಲ, ಏನೋ ಅವ್ರ ಕೈಯಲ್ಲಾದಂತ ಭಕ್ತಿಯಿಂದ ಹಣಕ್ಕೆ ಅನ್ನದಾನಕ್ಕೆ ಹಣ ಕಟ್ಟೋದು. ಇವಾಗ ನಾವು ಗೊಂಬೆಗಳನ್ನೆಲ್ಲ ನೋಡ್ಕೊಂಡ್ ಬಂದ್ವಲ್ವಾ, ಅದ್ರದ್ದು ಕರೆಕ್ಟ್ ಅಪೋಸಿಟ್ ಆಗಿ ಅನ್ನಛತ್ರ ಇರುವಂತದ್ದು. ಅವ್ರು ತಿಳಿಸಿದ ಹಾಗೆ ಜನವರಿಯಲ್ಲಿ ಜಾತ್ರಾ ಮಹೋತ್ಸವ ಆಗ್ತದಲ್ಲ, ಆ ಜಾತ್ರಾ ಮಹೋತ್ಸವ ದಿನ ಇಲ್ಲಿ ಅನ್ನ ಪ್ರಸಾದವನ್ನ ಕೊಡ್ಲಾಗತ್ತೆ. ನೋಡಿ, ಇಲ್ಲಿ ನೀವು ನೋಡ್ತಿರೋ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ. ದೇಗುಲದ ನಂಬರನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಬೇಕಾದರೆ ನೋಟ್ ಮಾಡಿಕೊಂಡು ಹೆಚ್ಚಿನ ಸೇವಾ ವಿವರಗಳನ್ನು ನೀವು ಅವರ ಹತ್ರ ಪಡ್ಕೊಳ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ನೀವೇನಾದರೂ ಕುಂದಾಪುರ, ಉಡುಪಿ, ಮಂಗಳೂರಿಂದ ನೀವು ಗೋಕರ್ಣ, ಮುರುಡೇಶ್ವರ, ಗೋವಾ ಆಚೆ ಸೈಡ್ ಹೋಗೋರಿದ್ರೆ ಸೋಡಿಗೆದ್ದೆ ಅನ್ನೋ ಈ ಸ್ಟಾಪ್ನಲ್ಲಿ ಇಳಿದು ಅಲ್ಲಿಂದ ಒಂದು 10 ನಿಮಿಷ ಹೋಗಬೇಕಾಗತ್ತೆ. ಓನ್ ವೆಹಿಕಲ್ ಇದ್ದರೆ ಡೈರೆಕ್ಟಾಗಿ ಹೋಗುತ್ತೆ, ಇಲ್ಲಾಂದರೆ ಆಟೋ ವ್ಯವಸ್ಥೆ ಇರುತ್ತೆ. ಹಾಗೆ ನೀವೇನಾದರೂ ಭಟ್ಕಳದಿಂದ ಬರೋರ್ಗು ಇಲ್ಲಿ ಇಳ್ಕೊಂಡು ಇಲ್ಲಿಂದ 10 ನಿಮಿಷ ದೂರ ಆಗುತ್ತೆ ಅಷ್ಟೇ. ಇದಿಷ್ಟು ದೇವಸ್ಥಾನದ ಬಗ್ಗೆ, ವಿಶೇಷತೆಗಳ ಬಗ್ಗೆ, ಹಾಗೆ ಇಲ್ಲಿ ಆಚರಣೆ ಬಗ್ಗೆ, ಯಾವ್ಯಾವ ಹರಕೆಗಳನ್ನ ಹೊತ್ಕೋಬೇಕು, ಇದೆಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಕೋರಿಕೆಗಳಿದ್ರೆ ಈ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಆದಷ್ಟು ಬೇಗ ಬರುವಂತಾಗ್ಲಿ. ಹಾಗೆ ನನ್ನ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅಗತ್ಯ ಇರುವವರಿಗೆ ಈ ವಿಡಿಯೋ ತಲುಪಲಿ ಅನ್ನೋದು ನಮ್ದೊಂದು ಉದ್ದೇಶ ಆಗಿರುತ್ತೆ. ಹಾಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ. ಹಾಗೆ ಇಂಥದ್ದೇ ಒಂದು ಧಾರ್ಮಿಕ ಸ್ಥಳಗಳಾಗಿರ್ಬೋದು ಅಥವಾ ವಿಶೇಷ ಆಚರಣೆಗಳಾಗಿರ್ಬೋದು, ಹಾಗೆ ಇನ್ನೂ ಅನೇಕ ಕೃಷಿ ವಿಷಯಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಆದಷ್ಟು ಬೇಗ ಅದ್ರ ವಿವರಣೆನ ನಿಮ್ಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.